ರಷ್ಯಾದ ನೆಲದಿಂದ 200 ಮೈಲುಗಳಷ್ಟು ದೂರ ಆರ್ಟಿಕ್ ಓಷನ್ನ ತಣ್ಣನೆಯ ನೀರಿನ ಕೆಳಗೆ ಬ್ರಿಟಿಷ್ ನೇವಿಯ ಒಂದು ದೊಡ್ಡ ಹಡಗಿನ ಅವಶೇಷಗಳಿವೆ. ಇದರ ಮೇಲೆ ವರ್ಲ್ಡ್ ವಾರ್ 2ರ ಸಮಯದಲ್ಲಿ ಜರ್ಮನ್ ಸಬ್ಮರಿನ್ ಒಂದು 2 ಟಾರ್ಪಿಡೋ ಮಿಸೈಲ್ ಫೈರ್ ಮಾಡಿತ್ತು. ಅದರಲ್ಲೊಂದು ಇದರ ಫ್ರಂಟ್ ನಲ್ಲಿ ತಗುಲಿದ್ರೆ ಇನ್ನೊಂದು ಅದರ ಹಿಂಭಾಗದಲ್ಲಿ ತಗುಲಿತ್ತು. ಆದರೆ ಇಂದು ಅದರ ಸೆಂಟರ್ ನಲ್ಲೂ ಕೂಡ ಟಾರ್ಪಿಡೋ ಮಿಸೈಲ್ ನಮಗೆ ಕಾಣಸಿಗುತ್ತೆ. ಈ 3ನೇ ಮಿಸೈಲ್ ಅನ್ನ ಫೈರ್ ಮಾಡಿದ್ದು ಜರ್ಮನ್ ಸಬ್ಮರಿನ್ ಅಲ್ಲ, ಖುದ್ದು ಬ್ರಿಟಿಷ್ ನೇವಿನೇ ಖುದ್ದು ತನ್ನ ಹಡಗಿನ ಮೇಲೆಯೇ ಫೈರ್ ಮಾಡಿದ್ದು. ಈ ಶಿಪ್ HMS ಎಡನ್ಬರ್ಗ್ ಆಗಿದ್ದು ರಷ್ಯಾಗೆ ವೆಪನ್ಸ್ ಸಪ್ಲೈ ಮಾಡಿ ಬೇರೆ ಹಡಗುಗಳೊಂದಿಗೆ ವಾಪಸ್ ಬ್ರಿಟನ್ ಬರ್ತಾ ಇತ್ತು. ಮರಳಿ ಬರುವಾಗ ಜರ್ಮನಿ ಇದರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. HMS ಎಡನ್ಬರ್ಗ್ಗೆ ತಗುಲಿದ್ದೇನೋ 2 ಮಿಸೈಲ್ಗಳು, ಆದರೂ ಅದು ಮುಳುಗುತ್ತಿರಲಿಲ್ಲ ಮತ್ತು ಇದನ್ನ ಹೀಗೆಯೇ ಬಿಟ್ಟು ಹೋದರೆ ಜರ್ಮನಿ ಇದನ್ನ ತನ್ನೊಂದಿಗೆ ಕೊಂಡೋಗುತ್ತಿತ್ತು ಮತ್ತು ಇದರಲ್ಲಿ ತುಂಬಾ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಕೂಡ ಇತ್ತು. ಇದೇ ಕಾರಣಕ್ಕೆ ಬ್ರಿಟಿಷ್ ನೇವಿ ಖುದ್ದು ಇದರ ಸೆಂಟರ್ ನಲ್ಲಿ ಮಿಸೈಲ್ ಫೈರ್ ಮಾಡಿದಾಗ ಆಗ ಅದು ನೀರಿನಲ್ಲಿ ಮುಳುಗೋಗುತ್ತೆ.